ಯಜಮಾನ್ರ ನಮ್ಮ ದೇಶದ ಪ್ರಧಾನ ಮಂತ್ರಿ ಯಾರು ಆಗ್ಬೇಕು ನಿಮ್ ಪ್ರಕಾರ? ಮೋದಿ ರೀ. ದೇಶದ ಒಂದು ಅಭಿವೃದ್ಧಿ ಮಾಡಿದವರು ಅವರು. ಆ ಪ್ರಕಾರ ನನಗೆ ಮೋದಿ ಆಗ್ಬೇಕನ್ನೋದು ಇಂಟ್ರೆಸ್ಟ್. ದೇಶ ಉಳಿಬೇಕಾದ್ರ ಅವ್ರ ಮೋದಿ ವಿಚಾರ ರೈತರಿಗೆ ಏನು ಮಾಡಿಲ್ಲವ, ರೈತರಿಗೆ ಅನ್ಯಾಯ ಮಾಡ್ಯಾನವ. ಮುಂದ 2024ಕ್ಕ ರಾಹುಲ್ ಗಾಂಧಿ ಆಗಲಿ ಕಾಂಗ್ರೆಸ್ನವರಾಗ್ಲಿ ಅಂತೇಳಿ ನಮ್ಮ ಅಭಿಪ್ರಾಯ. ರಾಹುಲ್ ಗಾಂಧಿ ಅವ್ರಿಗೆ ಅವಕಾಶ ಕೊಟ್ಟರು ನಮ್ಮ ದೇಶ ಉಳಿಸಂಗಿದ್ರೆ ನಮ್ಮ ದೇಶ ಎಲ್ಲ ಮಾರ್ಕೊಂಡು ಹೋಗ್ತಾರ. ಕಾಂಗ್ರೆಸ್ ಸರ್ಕಾರ ಏನ್ ಅನ್ಸುತ್ತೆ ನಿಮ್ಗೆ ನಮ್ಮ ರಾಜ್ಯದೊಳಗ? ಅವರು ನೋಡ್ರಿ ಹೆಣ್ಮಕ್ಳು ಉದ್ಧಾರ ಮಾಡ್ಯಾರ, ಹೆಣ್ಮಕ್ಳು ಅಲ್ಲ ಮತ್ತೆ ಹೆಣ್ಮಕ್ಳು ಉದ್ಧಾರ ಮಾಡಿ ನಿಮ್ಮ ಮನೆ ಹೆಣ್ಮಕ್ಳು ಉದ್ಧಾರ ಅದಕ್ಕೆ ಬಂತು ಹಳೆ ಮೊರ ಬಟ್ಟೆ ಈಗ ಗೃಹಲಕ್ಷ್ಮಿ ಗೃಹ ಜೊತೆ ಬಂದಲ್ಲ ನಿಮ್ಗೆ ಅನುಕೂಲ ಆಗಿಲ್ಲ? ಅದೇ ರುಚಿಗೆ ಈಗ ಅವ್ರಿಗೆ ಟ್ರೈನಿ ಆಟ ಆಡಕ್ ರಾಕ್ ಬರ್ತಾವ. ಇವ್ ಗಂಡ್ ಶ್ರೇಣಿ ಓದಿ ಉಳ್ಕೊಂಡ್ ಇಲ್ಲಿ ಸರಿ ಕೊಡುದು ಮನಿ ಬಾಕ್ಲ ಬಾರ್ಸ್ತಾರೆ. ಚೌಕಿದಾರ್, ಮಾಹಿತಿ ನಮ್ಮದು, ವಿಚಾರ ನಿಮ್ಮದು. ಯಜಮಾನ್ರ ನಮ್ಮ ದೇಶದ ಪ್ರಧಾನ ಮಂತ್ರಿ ಯಾರು ಆಗ್ಬೇಕು ನಿಮ್ ಪ್ರಕಾರ? ಮೋದಿ ರೀ. ಮೋದಿ. ಯಾವ ಕಾರಣಕ್ಕೆ ಮೋದಿ ಆಗ್ಬೇಕು ಅನ್ಸುತ್ತೆ? ನಮಗ ಒಳ್ಳೇದ್ ಮಾಡ್ಯಾರ. ಏನ್ ಒಳ್ಳೇದ್ ಮಾಡ್ಯಾನ ಅನ್ಸುತ್ತೆ ನಿಮ್ಗೆ? ನಮಗ್ ಗೊತ್ತೈತಿ ನಾವ್ ಮಾಡ್ತೀವಿ. ಹೋಯ್ತಲ್ರಿ ಹೆಣ್ಮಕ್ಳಿಗೆ 2000 ಹಾಕಕ್ ಕುಂತೈತಿ, ಬಸ್ ಫ್ರೀ ಮಾಡೈತಿ, ಕರೆಂಟ್ ಬಿಲ್ ಫ್ರೀ ಮಾಡೈತಿ. ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ ಏನ್ರಿ? ಇನ್ನೊಂದಿಟ್ಟು ಅನ್ನ ಮಾಡಂತ ಹೇಳ್ರಿ ಅವ್ರು. ಏದನ್ರಿ? ಬಸ್ ಇಂದ ಇನ್ನೊಂದ್ 6 ತಿಂಗಳ ಮಾಡಂತ ಹೇಳಿ. ನಿಮ್ಗೆ ಅನುಕೂಲ ಆಗೈತಿ ಅದ್ರಿಂದ? ಆಗೈತಿ, ರಗಡ್ ಆಗೈತಿ. ಏನಾಗೈತಿ? ಹೆಣ್ಮಕ್ಳು ಕೂಳ ಹಾಕ್ಲಾರ ಹೋಗ್ಯಾರ. ಯಾಕ್ರಿ? ಮತ್ತೇನ್ ಮಾಡಿದ ಅವ್ರ ದೇಶ ನೋಡಕ್ ಹೋಗ್ತಾರ. ನಾವ್ ಮಾಡಾಗ ಟಮಾಟ್ ಚಾ ಮಾಡ್ಕೊಂಡ್ ಕುಡಿಬೇಕು. ಯಜಮಾನ್ರ ನಮ್ಮ ದೇಶದ ಪ್ರಧಾನ ಮಂತ್ರಿ ಯಾರು ಆಗ್ಬೇಕು ನಿಮ್ಗೆ? ನಮ್ ಪ್ರಕಾರ ಮೋದಿ ಆಗ್ಬೇಕು ನೋಡ್ರಿ. ದೇಶದ ಒಂದು ಅಭಿವೃದ್ಧಿ ಮಾಡಿದವರು ಅವರು. ಆ ಪ್ರಕಾರ ನನಗೆ ಮೋದಿ ಆಗ್ಬೇಕನ್ನೋದು ಇಂಟ್ರೆಸ್ಟ್. ಬಂದಿನ ನಮ್ ದೇಶ ಅಭಿವೃದ್ಧಿ ಆಗೈತಿ, ಆದ್ರೆ ರೈತರಿಗೆ ಏನು ಮಾಡಿಲ್ಲ. ಇದು ಇಷ್ಟು ಮಾತ್ರ ಗ್ಯಾರಂಟಿ. ನರೇಂದ್ರ ಮೋದಿ ಅವ್ರ ಯಾರ ಮೋದಿ ಅವ್ರು ಆಗ್ಬೇಕಂತ ವಿಚಾರ ಐತಿ. ಕೆಲವೊಂದು ಮೋದಿ ವಿಚಾರ ರೈತರಿಗೆ ಏನು ಮಾಡಿಲ್ಲವ, ರೈತರಿಗೆ ಅನ್ಯಾಯ ಮಾಡ್ಯಾನವ. ನಮ್ಗೆ ಮೋದಿ ಅಂದ್ರೆ ಮೋದಿ ಮೋದಿಯವರ ಯಾವ ಕಾರಣಕ್ಕ ಕೆಲಸ ಚೆನ್ನಾಗ್ ಮಾಡ್ತಾರ. ನರೇಂದ್ರ ಮೋದಿ ಅವರ ನಮ್ ದೇಶ ಉಳಿಬೇಕಾದ್ರ ಅವ್ರ ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ. ಕೆಲಸ ಸರಿ ಇಲ್ಲ, ಅವನಿಗೆ ನಾಲೆಜ್ ಇಲ್ಲ. ಅವ್ನ ಮೊದಲೇ ಕೇಳೋಗ ನರೇಂದ್ರ ಮೋದಿ ಅವರು ಒಳ್ಳೆ ಅಭಿಪ್ರಾಯ. ಯಾಕಂದ್ರೆ ದೇಶ ಬಗ್ಗೆ ಅಭಿಮಾನ ಅದ ಅವ್ರಿಗೆ. ಹಿಂಗಾಗಿ ಅವ್ರಾದ್ರೂ ಒಳ್ಳೇದು. ಯಾಕಂದ್ರೆ ಈಗೆಲ್ಲ ನಾವು ನೋಡ್ತಾ ಇದ್ದಿಲ್ಲ, 2 ಆಡಾಯ್ತ ನೋಡಿದ್ವಿ 10 ವರ್ಷ. ಅದೆಲ್ಲ ನೋಡಿದ್ರಂದ್ರೆ ಉತ್ತಮ ಆಡಾಯ್ತೈತಿ. ನಿಮ್ಮ ಲೋಕಸಭಾ ಕ್ಷೇತ್ರದ ಇವರು ಸಂಸದರು ಅವ್ರ ಬಗ್ಗೆ ಅಭಿಪ್ರಾಯ ಹೆಂಗ್ ಕೆಲಸ ಮಾಡಿದಾರ ಅನ್ಸುತ್ತೆ ನಿಮ್ಗೆ? ಕೆಲಸ ಮಾಡಿದಾರೆ. ಯಜಮಾನ್ರ ನಮಸ್ಕಾರ, ನಿಮ್ಮ ಹೆಸರೇನು? ನಮಸ್ಕಾರ, ನನ್ನ ಹೆಸರು ಸಂಗಮಸಪ್ಪ ರೇಷ್ಮೆ ರೀ. ಓಕೆ, ನಾವು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಚುನಾವಣೆ ಸಮೀಕ್ಷೆ ಮಾಡ್ತಿದ್ದೀವಿ. ನಿಮ್ ಪ್ರಕಾರ ನಮ್ಮ ದೇಶದ ಪ್ರಧಾನ ಮಂತ್ರಿ ಯಾರಾಗಬೇಕು ನೆಕ್ಸ್ಟ್? ನಮ್ಮ ದೇಶದ ಪ್ರಧಾನಮಂತ್ರಿ ನೆಕ್ಸ್ಟ್ ಮೋದಿ ಅವರು ಆಗ್ಬೇಕಂತ ನಮ್ಮ ಆಸೆ. ಕಾಂಗ್ರೆಸ್ ಗೌರ್ಮೆಂಟ್ ನವರು 5 ಗ್ಯಾರಂಟಿ ಕೊಟ್ಟೈತಿ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಗ್ಯಾರಂಟಿ ಕೊಟ್ಟವ್ರು ಕೆಲವೊಬ್ರಿಗೆ ಬಂದವ, ಕೆಲವೊಬ್ರಿಗೆ ಬಂದಿಲ್ಲ. ಹಿಂಗಾಗಿ ಮಹಿಳೆಯರಿಗೆ ಮಾತ್ರ ಹೆಚ್ಚಾಗಿ ಬಿಟ್ಟೈತಿ. ಬಸ್ ಮನೆಯಲ್ಲಿ ನಮ್ಮ ಸಂಸಾರಗಳನ್ನ ಹದಗೆಡಿಸ್ಕೊಂಡು ಬರೀ ಬಸ್ನಾಗ ತಿರುಗಾಡೋದ್ರಿಂದ ಆಗ್ಬಿಟ್ಟು ಅದರಿಂದ ಬಸ್ ಫ್ರೀ ಆದ ಸಂಬಂಧ ಯಾರಿಗೆ ಒಂದು ಅನುಕೂಲ ಆಗಿ ಯಾರಿಗೂ ಆಗಿಲ್ಲ. ಬರೀ ಅನಾನುಕೂಲತೆ ಹಾಕೊಂಡ. ರಾಹುಲ್ ಗಾಂಧಿ ಅವ್ರಿಗೆ ಅವಕಾಶ ಕೊಟ್ಟರು ನಮ್ಮ ದೇಶ ಉಳಿಸಂಗಿದ್ರೆ ನಮ್ಮ ದೇಶ ಎಲ್ಲ ಮಾರ್ಕೊಂಡು ಹೋಗ್ತಾರ. ಅದಕ್ಕೆ ಹಿಂಗಾಗಿ ಮೋದಿ ಅವ್ರಿಗಂದನ ಆಸೆ ಅನ್ನೋದಿಲ್ಲ ಮೋದಿ ಅವ್ರಿಗೆ. ಅದಕ್ಕೆ ನಮ್ಮ ದೇಶವನ್ನು ಭದ್ರವಾಗಿ ಮಾಡ್ಕೊಂಡು ಹೋಗ್ತಾರೆ. ನಿಮ್ ಕಾಂಗ್ರೆಸ್ ಗೌರ್ಮೆಂಟ್ ನಮ್ಮ ರಾಜ್ಯ ಸರ್ಕಾರ ಅಭಿವೃದ್ಧಿ ಮಾಡಾಕಂತ ಅನ್ಸುತ್ತೆ ಅಲ್ಲ ಸರ್ಕಾರ? ಕಾಂಗ್ರೆಸ್ ಸರ್ಕಾರ ಈ ಮಟ್ಟಿಗೆ ಅಭಿವೃದ್ಧಿ ಏನು ಮಾಡಿಲ್ರಿ. ಬರೀ ಅದ ಪಂಚ ಯೋಜನೆ ಮಾಡ್ಕೊಂತ ಅಭಿವೃದ್ಧಿ ಕಾಮಗಾರಿ ಕೆಲಸ ಏನು ಇಲ್ಲ. ಅದಕ್ಕೆ ಹಿಂಗಾಗಿ ಕಾಂಗ್ರೆಸ್ ಅದು ಸ್ವಲ್ಪ ಜನರಲ್ಲಿ ಆಶೆ ಅನ್ನೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಏನ್ ಅನ್ಸುತ್ತೆ ನಮ್ಮ ರಾಜ್ಯದೊಳಗ? ಅವರು ನೋಡ್ರಿ ಹೆಣ್ಮಕ್ಳು ಉದ್ಧಾರ ಮಾಡ್ಯಾರ, ಹೆಣ್ಮಕ್ಳು ಅಲ್ಲ ಮತ್ತೆ ಹೆಣ್ಮಕ್ಳು ಉದ್ಧಾರ ಮಾಡಿ ನಿಮ್ಮ ಮನೆ ಹೆಣ್ಮಕ್ಳು ಉದ್ಧಾರ ಎದಕ್ ಬಂತು ಹಳೆ ಮೊರ ಬಟ್ಟೆ ಈಗ ಏನ್ ಮುರ ಹೊಳ್ ಬಂದಿಲ್ಲ. ಇನ್ನ ಫಾದರ್ ಇನ್ನು ಬಂದಿಲ್ಲ. ಅವ್ರು ಇವಾಳೆ ಹೋದ್ರ ಯಾರು ಬಂದಿಲ್ಲ, ಹೆಂಗಸರು ಬಂದಿಲ್ಲ. ಇದು ಕಂಟಿನ್ಯೂ ಆಗಿತ್ತು ಕೇಳ್ತಾರ ಕುಂತಾವ್ ಮೊರ ಬಟ್ಟೆ ಹಾಕಿ. ಮತ್ತೆ ಗೃಹಲಕ್ಷ್ಮಿ ಗೃಹ ಜೊತೆ ಬಂದಲ್ಲ ನಿಮ್ಗೆ ಅನುಕೂಲ ಆಗಿಲ್ಲ? ಅದೇ ರುಚಿಗೆ ಈಗ ಅವ್ರಿಗೆ ಟ್ರೈನಿ ಆಟ ಆಡಕ್ ರಾಕ್ ಬರ್ತಾವ. ಇವ್ ಗಂಡ್ ಶ್ರೇಣಿ ಓದಿ ಉಳ್ಕೊಂಡ್ ಇಲ್ಲಿ ಸರಿ ಕೊಡುದು ಮನಿ ಬಾಕ್ಲ ಬಾರ್ಸ್ತಾರೆ. ಕಾಂಗ್ರೆಸ್ ಸರ್ಕಾರನೇ ಹೇಳ್ಬೇಕು. ಭಾರತ ದೇಶದ ಮುಂದಿನ ಪ್ರಧಾನ ಮಂತ್ರಿ ಯಾರಾಗ್ಬೇಕು? ನರೇಂದ್ರ ಮೋದಿ ಅವ್ರು ಯಾವ ಕಾರಣಕ್ಕೆ ಆಗ್ಬೇಕು ಸದೃಢ ರಾಷ್ಟ್ರಕ್ಕಾಗಿ ಅವ್ರು ಬೇಕಾಗತ್ತೆ. ಈಗ ಲೋಕಸಭಾ ಎಲೆಕ್ಷನ್ ಬಂತ. ಹೌದು, ಲೋಕಸಭಾ ಎಲೆಕ್ಷನ್ ಬಂತಲ್ಲ, ನಿಮ್ ಪ್ರಕಾರ ನಮ್ಮ ದೇಶದ ಪ್ರಧಾನ ಮಂತ್ರಿ ಯಾರಾಗ್ಬೇಕು ಅನ್ಸುತ್ತೆ? ನಮಗ್ ನರೇಂದ್ರ ಮೋದಿ. ಯಾವ ಕಾರಣಕ್ಕೆ ನರೇಂದ್ರ ಮೋದಿ ಅವ್ರು ಆಗ್ಬೇಕು ಅನ್ಸುತ್ತೆ? ಹೌದ್ರೆ ನಮ್ಗೆ ಭಾರತ ದೇಶ ಉದ್ಧಾರ ಆಗ್ಬೇಕಂದ್ರೆ ನರೇಂದ್ರ ಮೋದಿ ಅವರು ಬಂದ ನಂತರ ನಿಮ್ಗೆ ಏನೆಲ್ಲ ಅನುಕೂಲಗಳಾಗ್ಯಾವ? ಬಹಳ ಈಗ ರಾಹುಲ್ ಗಾಂಧಿ ಅವ್ರಿಗೆ ಅವಕಾಶ ಕೊಡ್ಬೇಕಂತ ಜನ ಹೇಳ್ತಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ನರೇಂದ್ರ ಮೋದಿ ಅವರು
ಕಾಂಗ್ರೆಸ್ ಸರ್ಕಾರ ಈಗ 5 ಗ್ಯಾರಂಟಿ ಕೊಟ್ಟೈತಿ. ಗ್ಯಾರಂಟಿ ಯಾವ ಭರವಸೆ ಬರೀ ಬಳ್ಳು ಅಂದ್ರೆ ಈಗ ಹೆಣ್ಮಕ್ಳಿಗೆಲ್ಲ 2,000 ಜಮಾ ಆಗ್ಬಿಟ್ಟು ಅಂತಾರೆ. ಇವು 50% ಆಗಿದೆ ಸರ್, 50% ಆಗಿಲ್ಲ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಜಗದೀಶ್ ಕೂಡ ಹನುಮಂತ್ ಕೂಡ ತೆಗೆದವ. ಈಗ ಲೋಕಸಭಾ ಎಲೆಕ್ಷನ್ ಬರ್ತಿದೆ. ಹೌದು. ನಿಮ್ ಪ್ರಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರಾಗ್ಬೇಕು ಅನ್ಸುತ್ತೆ? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ. ಯಾವ ಕಾರಣಕ್ಕೆ ರಾಹುಲ್ ಗಾಂಧಿ ಅವ್ರು ಅವ್ರಿದ್ದ ಒಳ್ಳೆ ಕೆಲಸ ಮನಮೋಹನ್ ಸಿಂಗ್ ಒಬ್ಬ ಆರ್ಥಿಕ ತಜ್ಞ. ವಿದೇಶದಾಗ ಸದ್ಯಕ್ಕ ಸಲಹೆ ಸೂಚನೆಯನ್ನು ಮನಮೋಹನ್ ಸಿಂಗ್ ಅಲ್ಲಿ ವಿದೇಶದಲ್ಲಿ ಏನಾಗಿತ್ತು ಆರ್ಥಿಕ ಪರಿಸ್ಥಿತಿ ಗಂಭೀರದಾಗ ಸಲಹೆ ಸೂಚನೆ ಸದ್ಯಕ್ಕೆ ಕೊಟ್ಟವ್ರು ಮನಮೋಹನ್ ಸಿಂಗ್. ಅವ್ರಿದ್ದಾಗ ಹಲವಾರು ರೈತ ಪರ ಯೋಜನೆಗಳು, ರೈತರು ಸಾಲ ಮನ್ನಾ ಮಾಡಿ ಸಾಕಷ್ಟು ಅಭಿವೃದ್ಧಿ ಮಾಡ್ಯಾರ. ಅವರೇ ಅದ್ರ ಇನ್ನೂ ಅಭಿವೃದ್ಧಿ ಆಗತ್ತೆ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಕೊಟ್ಟೈತಿ. ಹೌದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಳ್ಳೆ ಯೋಜನೆ. ಮತ್ತೆ ಈಗೆಲ್ಲ ಸ್ಪಂದಿ ಅಂತಾರಾಗಿಲ್ಲಪ್ಪ, ಬಸ್ ಫ್ರೀ ಮಾಡಿದಕ್ಕೆ ಎಲ್ಲ ಪ್ರಾಬ್ಲಮ್ ಆಗೈತಿ. ಸ್ವಲ್ಪ ದಿನ ಆಗ್ತಾವ. ಹೊಸ ಬಸ್ ಕರುದು ಯಾವ್ದು ಸಾಕಷ್ಟು ಬಸ್ ಬಂದು ಗದಗ ನವಲಗುಂದ ಡಿಪೋ ಸಾಕಷ್ಟು ಬಸ್ ಸ್ವಲ್ಪ ತೊಂದರೆ ಆಗಿದೆ. ಅದಲ್ಲ ಈಗೇನ್ ತೊಂದರೆ ಇಲ್ಲ. ಈಗ ಸಿದ್ದರಾಮಯ್ಯ ಅವರು ಇದಾರೆ, ನಮ್ಮ ಕರ್ನಾಟಕ ಮುಖ್ಯಮಂತ್ರಿ. 5 ವರ್ಷ ಅವರ ಮುಂದುವರ್ಲಿ ಅನ್ಸುತ್ತೆ ಇಲ್ಲ ಡಿ ಕೆ ಶಿವಕುಮಾರ್? ಇಲ್ಲ, ಒಳ್ಳೆ ಕೆಲಸ ಮಾಡ್ಯಾನ, ಮುಂದುವರ್ಲಿ. ನೆಕ್ಸ್ಟ್ ಪೀರಿಯಡ್ ಏನಿತ್ತಲ್ಲ ಒಳ್ಳೆ ಕಾಂಗ್ರೆಸ್ ಬರ್ತು ಡಿ ಕೆ. ನಿಮ್ಮ ಹೆಸರು? ಬಸವರಾಜ್. ಬಸವರಾಜ್. ಈಗ ಲೋಕಸಭಾ ಎಲೆಕ್ಷನ್ ಬಂತು. ನಿಮ್ ಪ್ರಕಾರ ಯಾರು ಆಗ್ಬೇಕು ನಮ್ಮ ದೇಶದ ಪ್ರಧಾನಮಂತ್ರಿ ನೆಕ್ಸ್ಟ್? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ. ಯಾವ ಕಾರಣಕ್ಕೆ ರಾಹುಲ್ ಗಾಂಧಿ ಆಗ್ಬೇಕು? ಈಗ ಇವ್ರು ಒಳ್ಳೆ ಇದು ಯೋಜನೆ ಅನ್ನ ಭಾಗ್ಯ ಕೊಟ್ರಿ, ಆನಂತರ ಶಕ್ತಿ ಯೋಜನೆ ಕೊಟ್ರೆ, ಇವು ಎಲ್ಲಾ ಇದು ಗೃಹಲಕ್ಷ್ಮಿ ಯೋಜನೆ ಕೊಟ್ರೆ, ಇವೆಲ್ಲ ನಮ್ಗೆ ಅನುಕೂಲ ಆಗೈತಿ. ಅದಕ್ಕಾಗಿ ನಾವು ಈ ಸಲ ಕಾಂಗ್ರೆಸ್ ಮಾಡ್ಬೇಕಂತ. ರಾಹುಲ್ ಗಾಂಧಿ. ಯಾವ ಕಾರಣಕ್ಕೆ ರಾಹುಲ್ ಗಾಂಧಿ ಅವ್ರು ಆಗ್ಬೇಕು? ಇವರು ಮೋದಿ ಅವರು ರೈತರ ಬಗ್ಗೆ ಏನು ಮಾಡ್ಲಿಲ್ಲ. ಮುಂದ 2024ಕ್ಕ ಖರ್ಗೆ ಅವ್ರ ಆಗ್ಲಿ, ರಾಹುಲ್ ಗಾಂಧಿ ಆಗ್ಲಿ, ಯಾರಾದ್ರೂ ಪ್ರಧಾನಮಂತ್ರಿ ಕಾಂಗ್ರೆಸ್ನವರಾಗ್ಲಿ ಅಂತೇಳಿ ನಮ್ಮ ಅಭಿಪ್ರಾಯ. ಓಕೆ. ನಿಮ್ಮ ಸಿ ಪಾಟೀಲ್ ಅದಾರ ಈಗ ಶಾಸಕ, ಹೆಂಗ್ ಕೆಲಸ ಮಾಡಿದಾರೆ? ಏನು ಕೆಲಸ ಇಲ್ಲ. ನಮ್ಮ ಪ್ರಕಾರ ನರೇಂದ್ರ ಮೋದಿ ಅವರ ಯಾವ ಕಾರಣಕ್ಕೆ ನರೇಂದ್ರ ಮೋದಿ ಅವ್ರು ಆಗ್ಬೇಕು? ನಮ್ಮೆಲ್ಲಾ ದೇಶಕ್ಕೆ ಎಲ್ಲರೂ ಒಳ್ಳೇದು ಮಾಡ್ಯಾರೆ. ನಮ್ಮ ಹಳ್ಳಿಗೂ ಚಲೋ ಒಂದು ಇದನ್ನ ಕೊಟ್ಟಾರೆ. ಹಿಂಗಾಗಿ ನಮ್ಗೆ ಅವರ ಆಗ್ಬೇಕು ಅಭಿಷೇಕ. ಕಾಂಗ್ರೆಸ್ ಸರ್ಕಾರ ಬಂದಿದ್ದಾರೆ. ಎಷ್ಟು ತಾಸು ಕರೆಂಟ್ ಹೊಲದೊಳಗ? 5 ತಾಸು 6 ತಾಸು ರೀ. 5 ತಾಸು. ಮೊದ್ಲಾಗ ಎಷ್ಟು ತಾಸು? ಮೊದ್ಲಕ್ಕೆ ಬಿಜೆಪಿ ಸರ್ಕಾರ 10 ತಾಸು ಕೊಡ್ತಿದ್ರಿ.